ಶಂಭುನಿ ಶಂಭುಲಿಂಗ ನಮಸ್ಕಾರ ಕಂಡ್ರಪ್ಪ. ಇಲ್ಲಿ ಬಂದಿರುವಂತ ಹೈಡ್ ಅಂಡ್ ಸೀಕ್ ಚಿತ್ರಕ್ಕೆ ಒಳ್ಳೇದಾಗ್ಲಿ. ಇದೇ ಮಾರ್ಚ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಯ್ತೈತಿ. ಯಾರು ಪೈರೇಸಿ ಗಿರೇಸಿ ನೋಡ್ಕೊಂಡು ಬರ್ದೇನೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬಿಡಿ. ಮುಂದೆ ಇರ್ತಿಯಲ್ಲ ಬಿಸ್ಕೆಟ್ ಬನ್ನಿ ಮತ್ತೆ ಮುಂದೆ ಪರಕಾಯ ಪ್ರವೇಶ ಅವರು ಯಾರು ಚಾಂದಿನಿ ಸೀರೆಲ್ಲ ಬ್ಲೌಸ್ ಹಾಕ್ತೀನಿ ಮೇಡಮ್. ನೀವ್ ಆ ರೀಲಲ್ಲೆಲ್ಲ ಮಾಡಿದ್ರಲ್ಲ ಅದೇನಾದ್ರು ಒಂದ್ ಸ್ವಲ್ಪ ತೋರಿಸ್ತೀರಾ ನಮ್ಗೆ? ನಾನು ಕೋಪ ಮಾಡೋದೇ ರಾತ್ರಿ ಮೇಲೆ. ನೋಡಿ So you're not entertaining this entertainment. ಕ್ಲೀನ್ You are separate from this. Okay. ಹೀರೋಯಿನ್ ಕಡೆ ಹೌದು. ಇವ್ರು ಹೀರೋ ಅಂತ ಯಾರು ಹೇಳಿದ್ದು? ಅವ್ರು ಹೀರೋ. ಒಟ್ಟಾಸಿ ಪ್ರೆಸ್ ಮುಂದೆ ಕ್ಯಾಮರಾದ ಮುಂದೆ ಬಾಯ್ ಬಂದಾಗ ಮಾತಾಡಬೇಡ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಆಯ್ತು ಸಬ್ ಚೂಸಾ 5 ಅಂಚಿಕ್ ಮಾಡಿರೋದು. ಆಯ್ತು ಸಬ್ ಚೂಯೋ ಸೂಪರ್ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಹೈಡ್ ಅಂಡ್ ಸೀಕ್ ಪ್ರಮೋಷನ್ ಅಲ್ಲಿ ನಾವಿದೀವಿ. ಈಗಾಗಲೇ ಒಂದು ಸೆಗ್ಮೆಂಟ್ ನೀವು ನೋಡಿದ್ರೆ, ಅಂಡ್ ಈ ಸೆಗ್ಮೆಂಟ್ ಒಂದ್ ರೀತಿಲಿ ಫನ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ರೋಲ್ಗಿಂತ ಮುಂಚೆ ಒಂದಷ್ಟು ನಗಾಡಿದೀನಿ, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಇಬ್ರು ಗೆಸ್ಟ್ ನ ಸದ್ಯಕ್ಕೆ ನಾನು ಆಡ್ ಮಾಡಿದೀನಿ. ಇಬ್ರು ಗೆಸ್ಟ್ಗೂ ವೆಲ್ಕಮ್ ಮಾಡೋಣ. ನಮಸ್ತೆ. 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 ಸೊ ಮತ್ತೊಮ್ಮೆ ನಿಮ್ಮಿಬ್ರಿಗೂ ನಮಸ್ತೆ. ನಮಸ್ಕಾರ. ಹೊಸ ಎಪಿಸೋಡ್ಗೆ ಎಸ್ ನಾವು ಇಬ್ರು ಏನಾಯ್ತು? ವಾಪಸ್ ಅದೇ ಎಪಿಸೋಡ್ ಹೊಸ ಎಪಿಸೋಡ್ ಅಂತ ಇಲ್ಲ, ಇದು ಭಾನುವಾರದ್ದು. ಅಂದ್ರೆ ಮಾಡಲ್ಲ ಅಂತ ಬಟ್ಟೆ ಇಲ್ಲ ಕಂಟಿನ್ಯೂಟಿ ಕಂಟಿನ್ಯೂಟಿ. ಇದು ಆಗ ಮ್ಯಾಜಿಕ್ ಮಾಡಿರೋ ತರ. ಜಿ ಬೂಂಬಾ ಅಂದ್ರೆ ಇವ್ರಿಬ್ರು ಬಂದಿರ್ತಾರೆ ಅಂತ. ಅಲ್ಲೊಬ್ರು ಬಂದು ಮಾಡಿದ್ವಿ ಅದೇ ಲಾಸ್ಟ್ ಇದೆ. ಆಗೋಯ್ತಾ? ಜಿ ಬೊಂಬೆ ಆಯ್ತು. ಇದು ಬೇರೆ ಏನಾದ್ರು ವರ್ಡ್ ಇದೆಯಾ? ಈಗ ಬ್ಲಾಕ್ ಮ್ಯಾಜಿಕ್ ಮಾಡುವ. ಬ್ಲಾಕ್ ಆಗ ವೈಟ್ ಮ್ಯಾಜಿಕ್ ಆಯ್ತು, ಈಗ ಬ್ಲಾಕ್ ಮ್ಯಾಜಿಕ್. ನೀವು ತುಂಬಾ ಮಾಡ್ತೀರಾ. ಗಡಿಗಿಡಿ ಗಡಿಬಿಡ. ಎಸ್ ಅದನ್ನೇ ಕೇಳೋಣ ಅಂತಿದ್ದೆ. ನೀವು ನೋಡಿ ಗ್ಲಾಸ್ ಹಾಕೊಂಡು ಏನ್ ಪರ್ಫಾರ್ಮೆನ್ಸ್ ಕೊಟ್ಟಿ ಮಗ. ಯಾಕೆ ಸೂರಜ್ ಅವ್ರು ಕಾಣಿಸ್ತಾ ಇರ್ಲಿಲ್ವಾ? ಅದು ಮರ್ಜೆಸ್ ನೋಡಿ, ಹಿಂದೆ ಬ್ಲಾಕ್, ಕರ್ಟನ್ ಬ್ಲಾಕ್. ಹೌದು, ಅದೇ ಟಿ ಶರ್ಟ್ ಬ್ಲಾಕ್ ಆಗ್ಬಿಟ್ಟು ಕರ್ಟನ್ ಅನ್ಕೊಂಡ್ಬಿಟ್ರೆ ನೀವ್ ಹೆಂಗೆ ಅಂತ. ಏನೋ ಕರ್ಟನ್ ಸುಮ್ನೆ ಮಾತಾಡ್ತಿದ್ಯಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಕನ್ಫ್ಯೂಷನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ಮೈಲ್ ಮಾಡಿದಾಗ್ಲೇನೆ ಗೊತ್ತಾಗೋದು. ಅಲ್ಕಂಡಾಗ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಎಲ್ಲ ಶೂಟ್ ಎಲ್ಲ ಹೇಳ್ಕೊಟ್ಟಂಗೆ ಪ್ರಾಪರ್ ಆಗಿ. ಅವ್ನು ನಮ್ಗೆ ಎಷ್ಟು ಇದು ಮಾಡಿರ್ಬೇಕು, ನಾವು ರೆಡಿ ಆಗಿದ್ವಿ ಅಂತಂದ್ರೆ ಏನ್ ಮಾಡಿದ್ರೆ ಅಂದ್ರೆ ಅವ್ನು ನಮ್ಗೆ ಎಷ್ಟು ಕಾಮಿಡಿ ಮಾಡಿರ್ಬೇಕು. ಹೇಳು. ಮತ್ತೆ ವಿಶೇಷ ಹೇಗಿದೆ ಹೈಡ್ ಅಂಡ್ ಸೀಕ್? ಹೈಡ್ ಅಂಡ್ ಸೀಕ್ ಚೆನ್ನಾಗಿದೆ. ಹೈಡ್ ಅಂಡ್ ಸೀಕ್ ಬಿಸ್ಕೆಟ್ ತಿಂದಿರಾ? ತುಂಬಾ ನಂಗೆ ಇಷ್ಟ ಆಯ್ತು ಹೈಡ್ ಅಂಡ್ ಸೀಕ್ ಬಿಸ್ಕೆಟ್. ಹೈಡ್ ಅಂಡ್ ಸೀಕ್ ಅದಕ್ಕೆ ಸಿನಿಮಾನು ಒಪ್ಕೊಂಡ್ಬಿಟ್ಟಿದ್ರೆ ಹೈಡ್ ಅಂಡ್ ಸೀಕ್ ಅಂತಿದ್ದಂಗೆ ಒಪ್ಕೊಂಡ್ಬಿಟ್ರ. ಹೌದು, ಅಲ್ಲ ಬಿಸ್ಕೆಟ್ ನೋಡಿ ಒಪ್ಕೊಂಡದಲ್ಲ. ಬಿಸ್ಕೆಟ್ ತಿನ್ನೋದು ಹಾಕೋದು ಚೆನ್ನಾಗಿ ಕತೆ ಚೆನ್ನಾಗಿದೆ. ಬಿಸ್ಕೆಟ್ ತಿನ್ನೋದು ಹಾಕೋದು. ತಿನ್ನೋ ಜಾಗದಲ್ಲಿ ತಿಂತೀವಿ, ಹಾಕೋ ಜಾಗದಲ್ಲಿ ಹಾಕ್ತೀವಿ. ಅಂದ್ರೆ ಬೇರೆಯವ್ರು ತಿನ್ಲಿ ಅಂತ ಅಷ್ಟೇ. ತಿನ್ಬಿಟ್ಟು ಕವರ್ ಬೇರೆ ಕಡೆ ಹಾಕ್ತೀರಾ ಅಂತ. ಅಲ್ಲ ಬಿಸ್ಕೆಟ್ ಹಾಕಿ ಬಿಸ್ಕೆಟ್ ಹಾಕೋದು. ಅದನ್ನು ಎಲ್ಲೂ ಗಲೀಜು ಮಾಡಬಾರ್ದು. ಯಾವ್ದು? ಸ್ವಚ್ಛ ಭಾರತ್. ಕವರ್ ಬಿಸಾಕಲ್ಲ. ಎಷ್ಟು ಬಿಸ್ಕೆಟ್ ತಿಂದಿದ್ದೀನಿ ಅಂತ. ಅಲ್ಲ, ಈ ಕಾಲೇಜಲ್ಲಿ ಹುಡುಗಿರ್ ಏನು ಅಂತಂದ್ರೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ಬಿಟ್ಟು ಕವರ್ ಇಟ್ಕೋತಾರಂತೆ. ನಾನು ಅದು ಬಾಯ್ ಫ್ರೆಂಡ್. ಹೌದಾ? ಇವ್ರು ಕೊಟ್ಟರು ಯಾರು ಇಸ್ಕೊತಾ ಇಲ್ಲ, ಇವ್ರಿಗೂ ಯಾರು ಕೊಡ್ತಾ ಇಲ್ಲ. ನೋಡಿದ್ ನೆನಪು ಅದ್ ಗೊತ್ತಿಲ್ವಲ್ಲ ಹೆಂಗ್ ವರ್ಕೌಟ್ ಹೆಂಗ್ ಆಗುತ್ತೆ ಅಂತ ಗೊತ್ತಿಲ್ವಲ್ಲ. ನಂಬಲೇಬೇಕು ಬಿಕಾಸ್ ಐ ಆಮ್ ಸಿಂಗಲ್ ಅಂತ. ನಾವು ಹೈಡ್ ಅಂಡ್ ಸೀಕ್ ಎಲ್ಲ ಮಾಡಲ್ಲ, ಬರೀ ಹೈಡ್ ಮಾತ್ರ ಮಾಡುದು. ಅದೇ ಹೈಡ್ ಅಂಡ್ ಸೀಕ್ ಎರಡೂ ಮಾಡಲ್ಲ. ನಿಮ್ ತರ ಬಿಸ್ಕೆಟ್ ಮಾತ್ರ ತಿನ್ನೋದು. ನೀವೇ ಬಿಸ್ಕೆಟ್ ಹಾಕಿದ್ರೆ ಹಾಕಿ ನೋಡಿ, ಚೆನ್ನಾಗಿರುತ್ತೆ. ಬೀಳ್ಬೇಕಲ್ಲ. ಯಾಕೆ ಬಿಡಲ್ಲ? ಹುಡುಗಿಗೆ ಹಾಕಕ್ ಹೋಗ್ತಿರಲ್ಲ ಕಾಳ್ನ, ಸೊ ಅವಾಗ ಅವ್ರು ಅನ್ಕೊಳ್ಳೋದು ಇನಿಗೊಂದಷ್ಟು ಜನ ಬಿದ್ದಿರ್ತಾರೆ, ನಾವೆಲ್ಲ ಇನ್ನು ಅಂತ ಅನ್ಕೊಂಡೆ ಎಲ್ಲ. ಇಲ್ಲ ಸರ್, ನಾನು ಹೇಳ್ತೀನಿ ಕೇಳೋದು, 10 ಹಾಕಿ ಒಂದಾದ್ರೂ ವಾಪಸ್ ಬಂದಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ. ಅಲ್ಲಲ್ಲ, ನನಗೆ ಫೋನ್ ಮಾಡಿ, ನಾನು ಬರಲ್ಲ. ಇನ್ನೊಂದು 10 ಹಾಕಲಿಕ್ಕೆ ಹೇಳ್ತೀನಿ. ನಾನು ವಾಟ್ ಯು ಥಿಂಕ್ ಈ ಅಟ್ಟಕ್ ನಾನಿಲ್ಲ. ನೀವ್ ಆ ರೀಲಲ್ಲೆಲ್ಲ ಮಾಡಿದ್ರಲ್ಲ ಅದೇನಾದ್ರು ಒಂದ್ ಸ್ವಲ್ಪ ತೋರಿಸ್ತೀರಾ ನಮ್ಗೆ? ಏನ್ ಡ್ರಾಮಾ ನಡೀತಿದೆ, ಒಳ್ಳೆ ಕತೆ. ರೀಲ್ಸ್ ಅಲ್ಲಿ, ಮೊಬೈಲ್ ಅಲ್ಲಿ ಇದೆ ನೋಡಿ. ಅದೇ ಒಂದು ಹೇಗೆ ನನಗೆ
ಹೇಳ ನೀನು ಅನ್ಮೋರ್ ಮಾಡ್ಲಾ ನೋಡ್ತಾ ಇದ್ರೆ ಒನ್ ಮೋರ್ ಅನ್ಬೇಕು. ಮತ್ತೆ ಮುಂದೆ ಅಲ್ಲ ಈಗ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈಗ ನಿಮ್ಮ ಒಂದಷ್ಟು ಜನ ಕಾಮಿಡಿ ಮಾಡ್ತಾ ಇದಾರೆ, ಸೊ ನಿಮ್ಮ ಮುಖದಲ್ಲಿ ಕೋಪ ಅನ್ನೋದೇ ಬರಲ್ವಾ? ಕೋಪ, ಆಂಗ್ರಿ ಬಂದ್ರೆ ಯಾರು ಇರಲ್ಲ ಸರ್. ಯಾಕೆ ಹಂಗ್ ರಿಯಾಕ್ಷನ್ ಕೊಡ್ತಿದಾರ? ನನ್ನ ಕೋಪ ಹಂಗಿರುತ್ತೆ ಅಂತ ಗೊತ್ತಿದೆ ಅವನಿಗೆ. ನಾನು ಕೋಪ ಮಾಡೋದೇ ರಾತ್ರಿ ಮೇಲೆ. ನೋಡಿದಿರಾ ರಾತ್ರಿ ಕೋಪ ಅವ್ರದ್ದು? ಅವನೇ ನೋಡಿರೋದು. ಅಲ್ಲ ನೀವು ಹೇಳ್ತಿರಲ್ಲ ಮಗುವಿನಂತ ಮನಸ್ಸು ಕೋಪನೇ ಬರ, ಅದು ಸಂಜೆವರೆಗೆ ಮಾತ್ರ ಸರ್. ಅದೇ ಹೇಳಿದ್ನಲ್ಲ ಸರ್, ಮಗುವಿನಂತ ಮನಸ್ಸು ಬೆಳಗ್ಗೆ ಚೆನ್ನಾಗಿರ್ತಾನೆ, ರಾತ್ರಿ ಆದ್ಮೇಲೆ ನೀವು ಕೈಗೆ ಸಿಗ್ಲೇಬಾರ್ದು, ಮಗು ಓಡ್ತಾ ಇರ್ಬೇಕಷ್ಟೇ. ಮಗು ದೊಡ್ಡವನಾಗ್ತಾನೆ. ರಾತ್ರಿ ಆದ್ಮೇಲೆ ಹಣ ಅಂತ ಪಾಪ ಧನ್ಯಾಗ ಏನು ಅರ್ಥನೇ ಆಗ್ತಿಲ್ಲ. choosing not to entertain it. ಎಂಟ್ರಿ ಆಗುತ್ತೆ. So you're not entertaining this entertainment. Clean You are separate from this. Okay. ಓಕೆ ಮತ್ತೆ ಅಂತ ನೀವು ನೋಡಿ. ಮುಂದೆ ಹೈಡ್ ಅಂಡ್ ಸೀಕ್. ಮುಂದೆ ಹೈಡ್ ಅಂಡ್ ಸೀಕ್ ಅಲ್ಲಿ ಸೊ ಅವರು ಒಂದು ಆರ್ಗನೈಸೇಷನ್ ಇಂದ ಬರ್ತಾರೆ, ಹೀರೋಯಿನ್ ಕಿಡ್ನಾಪ್ ಮಾಡ್ತಾರೆ. ಸೊ ನೀವಿಬ್ರು ಹಿಂಗೆ ಹೀರೋಯಿನ್ ಕಡೆನಾ ಹೀರೋ ಕಡೆ? ನಾನು ಹೀರೋಯಿನ್ ಕಡೆ. ಹೀರೋಯಿನ್ ಕಡೆ? ಹೌದು. ಇವ್ರು ಹೀರೋ ಅಂತ ಯಾರು ಹೇಳಿದ್ದು? ಅಲ್ವಾ? ಇವ್ರ ವಿಲನ್? ವಿಲನ್ ಅದೇ ಇರೋ ಡೌಟ್. ಇಲ್ಲ ಸರ್, ಅವ್ರು ಹೀರೋ. ಹೀರೋ ಇಲ್ಲ ಸರ್, ಅವ್ರು ವಿಲನ್ ಶೇಡ್ ಇರುವಂತ ಹೀರೋ ಅಂತ ನಾನು ಅನ್ಕೊಂಡಿದ್ದೀನಿ. ಕರೆಕ್ಟಾ? ಇದು ಕರೆಕ್ಟಾ? ಆಂಟಿ ಹೀರೋ ಒಂಥರ ನೆಗೆಟಿವ್ ಕ್ಯಾರೆಕ್ಟರ್. ಶಿಶಿ ಆಂಟಿ ಹೀರೋ ಅಲ್ಲ ಅವರು, ಅವ್ರು ಹೀರೋ. ಒಟ್ಟಾಶಿ ಪ್ರೆಸ್ ಮುಂದೆ ಕ್ಯಾಮರದ ಮುಂದೆ ಬಾಯ್ ಬಂದಾಗ ಮಾತಾಡ್ಬೇಡ. ಮೇಡಮ್ ಕಡೆ ಇಷ್ಟ, ಮಾತಿತ್ರ ಹುಡುಗಿ ಅಂತಂದ್ರೆ ಇವ್ರು ಇಷ್ಟ, ಬರೀ ಇದನ್ನೇ ಹೇಳ್ತಾ ಇದೆಯಲ್ಲ, ಏನಪ್ಪ ನೀನು ಯಾಕೆ ಹಿಂಗ? 10 ಜನ ಬೀಳಿಲ್ಲ ಅಂದ್ರೆ ನಾನ್ ಬರ್ತೀನಿ. ಅದು ಅವ್ರು ಹೇಳಿದ್ದು, ನಾನೇ ಹೇಳಿಲ್ಲ ಬರ್ತೀನಿ. ಅವ್ರು ಹೇಳಿದ್ರು. ಅವ್ರಾದ್ರೂ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದಾರೆ, ನೀವ್ ಇವ್ರಿಗೆ ಲೈನ್ ಹೊಡಿತಾ ಇದೀರಾ? ಇಟ್ಸ್ ಕಾಂಪ್ಲಿಮೆಂಟ್. ಕಾಳಾಕೋತರ ಏನಿಲ್ಲ, ನಾನು ಯಾಟಕ್ಕೆ ಅಲ್ಲ, ಅವ್ರಿಗೆ ಕಾಳಾಕಿದವ್ರು ಸಿಗಲ್ಲ. ನನಗೂ ಗೊತ್ತು ನೀನ್ ಬಿಡಲ್ಲ ಅಂತ. ನೀನೇ ಮುಂದೆ ಇರ್ತೀಯಲ್ಲ ಬಿಸ್ಕೆಟ್. ಬನ್ನಿ ಮತ್ತೆ ಮುಂದೆ ಮುಂದೆ ಏನ್ ಕೊಡ್ತೀರಾ? ಅಲ್ಲ, ಅವರಿಗೆ ಕಿಡ್ನಾಪ್ ಆಗ್ತಾರೆ, ಸೊ ನಿಮ್ಮನ್ನು ಕಿಡ್ನಾಪ್ ಮಾಡ್ತಾರ. ಹೆಂಗ್ ಕಷ್ಟ ಕಿಡ್ನಾಪ್ ಮಾಡಕ್ ಆಗತ್ತ ಅವ್ರನ್ನ? ನೀವೇ ಕಿಡ್ನಾಪ್ ಮಾಡಿ ಬಂದ್ಬಿಟ್ರೆ ಅಂತ ಹೆಂಗ? ಇಲ್ಲ, ಇಲ್ಲ ಆಕ್ಚುಲಿ ಅವರು ಕಿಡ್ನಾಪ್ ಮಾಡೋದು ನನ್ನ ದೊಡ್ಡ ಬಲೆ ಹಾಕಿರ್ತಾರೆ. ಪಾಪ ಇವ್ರ ಪಕ್ಕದಲ್ಲಿ ಓಡಾಡ್ತಿರ್ತಾರೆ, ನನ್ ಜೊತೆ ಅವ್ರು ಸಿಕ್ಕಾಕೊಂಡಿರ್ತಾರೆ. ಇವ್ರು ಬರ್ತಾರೆ, ಇವ್ರು ಕಳ್ಸಕಲ್ಲ, ಇವ್ರು ಬಂದಾಗಿದೆ ನೆಟ್ಟಲ್ಲಿ ಸಿಕ್ಕಾಕೊಂಡಿದಾಗ ಇಬ್ಬರು ತಗೊಂಡು ಟೀಟ್ ಒಳಗೆ ಹಾಕ್ತಾರೆ. ನಾನೇನ್ ಅನ್ಕೊಂಡೆ ಇವ್ನು ಕಿಡ್ನಾಪ್ ಮಾಡ್ತಾರಲ್ಲ, ಬಯೋನ್ ಗೇಟ್ ಅಂತ ನಾನು ಬಂದ್ಬಿಡ್ತೀನಿ ಅಂತ. ನೀವು ನಮ್ ಗಾಡಿ ಓಡಿಸೋದಕ್ಕೆ ಯಾರು ಇರ್ಲಿಲ್ಲ ಅವಾಗ, ನಾವು ಕಿಡ್ನಾಪ್ ಮಾಡ್ಕೊಂಡು ಅದಕ್ಕೆ ಪಾಪ ಅಲ್ಲಿ ನಡ್ಕೊಂಡು ಹೋಗ್ತಿದ್ರು ಪಕ್ಕದಲ್ಲಿ. ಬನ್ನಿ ಹಂಗೆ ಒಂದ್ 2 ನಿಮಿಷ ಗಾಡಿ ಓಡಿಸಕ್ ಬರ್ದ ಡೈರೆಕ್ಟರ್ ಫೋನ್ ಮಾಡಿ ಕರೆದ್ರಿ. ಇದನ್ನೇ ಫಸ್ಟ್ ಹೇಳ್ತಿದ್ರು, ನಾನು ಮಾಡ್ತಾನೆ ಇರ್ಲಿಲ್ಲ. ಸಿನಿಮಾಕ್ಕೆ ಹೆಂಗ್ ಹೇಳಿದ್ರು ಗೊತ್ತಣ್ಣ? ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ನಾವ್ ಹಿಂಗೆ ಹೈಡ್ ಅಂಡ್ ಸೀಕ್ ಸಿನಿಮಾ ಮಾಡ್ತಿದೀವಿ. ಮಾಡಿ ಸರ್, ಅದು ಒಂದು ಒಳ್ಳೆ ಕ್ಯಾರೆಕ್ಟರ್ ಇತ್ತು ಸರ್. ಹೌದು ಸರ್. ಏನು ಸರ್ ನಿಜವಾಗ್ಲು ಮೇನ್ ಲೀಡ್ ನೀವು ಹೋಗ್ತೀರಿ ಸರ್, ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್. ಹೌದು, ಏನ್ ಕ್ಯಾರೆಕ್ಟರ್ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ಟಿಟಿ ಇದೆ ಸರ್, ಆ ಟಿಟಿಗೆ ಒಬ್ಬ ಡ್ರೈವರ್ ಬೇಕು ಅಂತ. ಡ್ರೈವಿಂಗ್ ಬರುತ್ತಾ? ಬರುತ್ತೆ ಅಂದೆ. ಅದೇ ಟಿಟಿ ಡ್ರೈವರ್ ನೋಡಿದ್ರೆ ಎಂತ ಒಳ್ಳೆ ಪಾತ್ರ ನೋಡಿ, ಸಕ್ಕದಲ್ಲ. ನೀವು ನಮ್ ಟ್ರೇಲರ್ ಅಂತೂ ಫುಲ್ ಮಿಂಚಿಂಗ್ ಇವರೇನೆ ಅಲ್ವಾ? ಅದಕ್ಕೆ ಸರ್ ಪ್ರತಿ ಫ್ರೇಮ್ ಅಲ್ಲಿ ಇವರೇ ಇದ್ರು. ಹೈಡ್ ಅಂಡ್ ಸೀಕ್ ಅನ್ನೋ ಸಿನಿಮಾ ಟಿಟಿ ಡ್ರೈವರ್ ಆಗಿ ಮಾಡಿದೀರಾ. ಈ ಸಿನಿಮಾ ನಿಮ್ಗೆ ಎಂಥ ಮೈಲಿಗಲ್ಲು ನಿಮ್ಮ ಲೈಫ್? ತುಂಬಾ ದೊಡ್ಡ ಮೈಲೇಜ್ ಇದೆ ಅಣ್ಣ ಇದ್ರಲ್ಲಿ. ಗಾಡಿಲಲ್ಲ, ಇಲ್ಲ ಅಣ್ಣ, ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ. ಅಂದ್ರೆ ಇವ್ರ ಜೊತೆನೇ ಇರ್ತೀನಿ. ಸೊ ಜರ್ನಿ, ಈಗ ಯಾವ್ದೊಂದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗ್ಬೇಕು ಅಂದ್ರೆ, ಈಗ ಗಾಡಿ ಇದೆ ನೋಡಿ ನಮ್ದಲ್ಲಿ, ನಾನಿದ್ರೆ ಮಾತ್ರ ಜರ್ನಿ ಸ್ಟಾರ್ಟ್. ನಾನು ಇಲ್ದಿದ್ರೆ ಆಗುತ್ತಾ? ಆಗಲ್ಲ. ಸೊ ಸೂತ್ರಧಾರಿ ನಾನು ಈ ಸಿನಿಮಾಕ್ಕೆ. ಸೊ ಆಕ್ಚುಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಕೊಡುದು ನಾನೇ ಅಲ್ವಣ? ಎಲ್ಲ ಬಿಟ್ಕೊಟ್ಬಿಡಪ್ಪ ನೀನು. ಅದೆಲ್ಲ ಹೇಳಬಾರ್ದು. ಸಿನಿಮಾ ಹೇಳ್ಕೊಂಡು ಕೂತಿರೋ, ನಾವು ಹೋಗ್ಬಿಟ್ಟು ಬಂದ್ವಿ. ಅದೆಲ್ಲ ಹೇಳ್ಬಾರ್ದು. ಏನಾಗಲ್ಲ ಅಣ್ಣ, ಏನ್ ಅವ್ರು ಡೈರೆಕ್ಟ್ರು. ಸೊ ಇವ್ರ ಪಾತ್ರ ಹೆಂಗ್ ಬರುತ್ತೆ ಅಂದ್ರೆ, ಇವರು ಸಿನಿಮಾದಲ್ಲಿ ಇವ್ರ ಓಪನಿಂಗ್ ಶಾಟ್ ನಾನು ಸಿನಿಮಾ ಶುರು ಆಗೋದೇ ಇವ್ರ ಮೇಲೆ. ಬಟ್ ಇಲ್ಲ ಸರ್, ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಎಲ್ಲ ಬಿಟ್ಕೊಟ್ಬಿಡೋದು ಅಂದ್ರೆ ಎಲ್ಲ ಒಳ್ಳೆ ಸಿನಿಮಾ. ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಿಜವಾಗ್ಲು. ನೀವು ಒಂದ್ ಸ್ವಲ್ಪ ನೋಡಿ. ಅಲ್ಲ, ಅವ್ರು ನಂಬ್ತಾರೆ ನೀನ್ ನಿಜವಾಗ್ಲು ಅಂತ ಏನ್ ಬೇಕಾ?
ಅಲ್ಲ ಹೇಳೋದು ಅವ್ರಿಗೆ ಖುಷಿ. ನೋಡೋದು ಅಂತ ಗರ್ಲ್ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ನೋಡೋದಕ್ಕೆ ಹೇಳಿ. ಅಲ್ಲಿ ಇಲ್ಲ ಸಿಂಗಲ್ ಹೇಳಿದ್ರಲ್ವಾ, ಜಗ್ಗಿರೋರು ಹೋಗ್ತಾರಲ್ಲ ಅವ್ರು. ಜಗ್ಗಿ ಆ ಜಗ್ಗಿ ಕರ್ಕೊಂಡು ಹೋಗಿ ಅವ್ನಿಗೆ ದಾಡಿ ಮೀಸೆಲ್ಲ ತೆಗಿತು, ಆಮೇಲೆ ಕಾಸ್ಟ್ಯೂಮ್ ಕೊಟ್ಟು ಹೋಗ್ ಮಗ ಚೆನ್ನಾಗಿರುತ್ತೆ. ಬಿಸ್ಕೆಟ್ ಆಗ್ತದೆ ಜೊತೆ ಬಾ. ನೀವಾ ನಿಮ್ ಹೆಣ್ಮಕ್ಳು ವೇಷ ಹಾಕೊಂಡು ಹೋಗ್ಬೋದಲ್ಲ. ಇದೊಂದು ಅದೇ ಬಿಸ್ನೆಸ್. ಅಲ್ಲ ಅವಾಗ ಏನಂತಾರೆ ಗೊತ್ತಾ, ನಾನು ದೊಡ್ಡಮ್ಮನ ಜೊತೆ ಬಂದಿದ್ದೀನಿ ಸಿನಿಮಾಗೆ ಅಂತ ಅನ್ಕೊಂಡು. ಇವರೇ ದೊಡ್ಡಮ್ಮ. ಅದೇ ದೊಡ್ಡಮ್ಮ, ನಾನೇ ದೊಡ್ಡಮ್ಮನ ಜೊತೆ ಹೋಗಿದ್ದೀನಿ ಅಂತ. ನನ್ ಕಳಗೊಂದು ಸ್ಟೂಡೆಂಟ್ಸ್ ಇದ್ದಾರೆ, ನೀನೇ ನಾನೇ. ಖುಷಿನಾ ನಿಮ್ಗೆಲ್ಲ? ನೆಕ್ಸ್ಟ್ ಸಿನಿಮಾ ಅದ್ರ ಮೇಲೆ ನಿಮ್ಗಂತೂ ನಾನು ಸೀರೆ ಹಾಕಿದ್ರೆ ತುಂಬಾ ಖುಷಿ. ಪುನೀತ್ ಸರ್ ಅವ್ರು ಅದೇನೋ ಹೇಳ್ತಾರಲ್ಲ, ಬಣ್ಣ ಹಚ್ಚಿದ ತಕ್ಷಣ ಬೇರೆ 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 ಪರ್ಸನ್ ಆಗ್ಬಿಡ್ತಾರೆ ಅಂತ. ಹಾಗೆ ಇವರು ಐ ಥಿಂಕ್ ಪರಕಾಯ ಪ್ರವೇಶ. ಅವರು ಯಾರು ಚಾಂದಿನಿ ತರ ಸೀರೆ ಅಲ್ಲ, ಬ್ಲೌಸ್ ಹಾಕ್ತೀನಿ ಮೇಡಮ್. ಸಪೋರ್ಟ್ ಮಾಡಿ ಮಾತಾಡಿದ್ವಿ ಬೇಕಿತ್ತು. ನೋಡಿ, ನೋ ವಿ ಆರ್ ಫ್ರೆಂಡ್ಸ್. ಯಾವ್ದು ಈಗ ಕೊಡಲ್ಲ ಅವ್ರ ಕೈ. ಇದಕ್ಕೆಲ್ಲ ನಾನು ಎಂಟರ್ಟೈನ್ ಮಾಡಲ್ಲ ಅನ್ನೋದೇ ಅವ್ರ ನೆಕ್ಸ್ಟ್ ಡೈಲಾಗ್. ಅದು ಎಂಟರ್ಟೈನ್ ಮಾಡ್ಬಿಡಿ, ಕೈ ಕೊಡಿ ಅಷ್ಟೇ, ಮರ್ಯಾದೆ ಹೋಗುತ್ತೆ ಅದಕ್ಕೆ. ನಾನ್ ಕೈಯೆಲ್ಲ ಕೊಡಲ್ಲ. ಕೈ ಹಿಡಿತಾರೆ. ಸರಿ, ಯಾವ್ದಾದ್ರು ಹಿಡೀರಿ. ಮತ್ತೆ ಮುಂದೆ ನೋಡಿ, ಇಲ್ಲಿ ಇಷ್ಟೊಂದೆಲ್ಲ ತರಲೆ ಆಗ್ತಾ ಇದೆಯಲ್ಲ, ಸೆಟ್ ಅಲ್ಲಿ ಹೆಂಗೆ ಕಾಟ ಕೊಡ್ತಾ ಇದ್ರು ಅವರು? ನನ್ಗೆ ಇಂಪಾರ್ಟೆಂಟ್ ಸೀನ್ಸ್ ಇದ್ರೆ, ಸೀರಿಯಸ್ ಸೀನ್ ಯಾವ್ದಾರು ಇದ್ರೆ, ಅವ್ರು ಅನ್ಫಾರ್ಚುನೇಟ್ಲಿ ಅವರೇ ನನ್ ಮುಂದೆ ನಿಂತಿರ್ತಿದ್ರು, ಅಥವಾ ಅವ್ರು ಎಲ್ಲೋ ಒಂದ್ ವಿಸಿನಿಟಿಯಲ್ಲಿ ಇರ್ತಿದ್ರು. ಬೇರೆಯವ್ರಿಗೆ ಯಾರಿಗೂ ಅವರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇರಲ್ಲ, ನನಗ್ ಮಾತ್ರ ಕಾಣಿಸ್ತಾ ಇರುತ್ತೆ. ಕ್ಯಾಮ್ರಾ ನನ್ ಮುಂದೆ ಇರುತ್ತೆ, ಅವ್ರ ಬ್ಯಾಕ್ ಟರ್ನ್ ಆಗಿರುತ್ತೆ ಟು ದ ಕ್ಯಾಮ್ರಾ, ಸೊ ಐ ಕ್ಯಾನ್ ಸಿ ಹಿಸ್ ಫೇಸ್ ಅಂಡ್ ಹಿಸ್ ಎಕ್ಸ್ಪ್ರೆಷನ್. ರೈಟ್, ಏನೇನೋ ಮಾಡೋದು, ತೋರ್ಸಿ ಸ್ವಲ್ಪ ಏನ್ ಮಾಡ್ತಾ ಇದ್ರಿ ಅಂತ. ಸೀರಿಯಸ್ ಸೀನ್ ಟೈಮ್ ನಲ್ಲಿ ಏನೇನೋ ಮಾಡೋದು, ನಾನ್ ನಕ್ಬಿಡ್ತಾ ಇದ್ದೆ. ನಕ್ಕಿ ಈ ತರ ನಮ್ ಡೈರೆಕ್ಟರ್ಗೆ ಏನಾಯ್ತು, ಇವಳು ಸರಿಯಾಗಿ ಮಾಡ್ತಾ ಇಲ್ಲಲ್ಲ, ಸಡನ್ ಆಗಿ ಯಾಕೆ ಎಷ್ಟು ನಗ್ತಾ ಇದಾರೆ ಅಂತ ನನಗ್ ತಡ್ಕೊಳಕ್ ಆಗದೆ ಹೋಗಿ ಕಂಪ್ಲೇಂಟ್ ಮಾಡ್ಬಿಟ್ಟೆ. ಈ ತರ ಏನೇನೋ ಮಾಡ್ತಾ ಇದಾರೆ ಇವ್ರು, ನನಗೆ ನಗು ಬರ್ತಾ ಇದೆ. ಕಂಪ್ಲೇಂಟ್ ಮಾಡಿ ನಾಯಿ ಹೋಗುದು ನನ್ಗೆ. All is fair. Yes, you are fair. All is fair in cinema. ಅದೇನ್ ಹೇಳಿದ್ರಪ್ಪ ನಂಗೆ? ಆಲ್ ಫೇರ್ ಇನ್ ಸಿನಿಮಾ. ಚೆನ್ನಾಗಿ ನಿಮಗೆ ಫೇರ್ ಅಂತ ಬಂದ್ರೇನೆ ಅರ್ಥ ಆಗಲ್ಲ ಅಲ್ವಾ? ಗೊತ್ತಾಯ್ತು. ಎಲ್ಲರೂ ಒಂದು ಬ್ರೇಕ್ ತಗೊಂಡಿದ್ದೆ 5 ನಿಮಿಷ. ಅವ್ನ ಮೈ ಮೇಲೆ ಬಂದಿದೆ, ಅವ್ನ ಮೈ ಮೇಲೆ ಒಂದು ತಾತ ಬಂದವ್ರೆ. ಅವ್ರು ಪಂಚಲ್ಲಿ ಹೊಡೆದಿಲ್ಲ ಕಣು, ಸ್ಲಿಪ್ಪರ್ ಅಲ್ಲಿ ಹೊಡೆದಿಲ್ಲ. ಈಗ ನಿಜವಾಗ್ಲೂ ಅವನಿಗಾಗಲ್ಲ, ಅವನಿಗೊಂದು ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ದಾರೆ ದೇವರು. ನನ್ನ ಮಗ ತಿಂತೇ ಇಲ್ಲ ಅದನ್ನ, ಹಿಂಗಾಡ್ತಾನೆ. ಅದು ಗುಲ್ಕೊಟ್ರ ಟ್ಯಾಬ್ಲೆಟ್, ಯಾವುದು ಗುಲ್ಕೋ ಟ್ಯಾಬ್ಲೆಟ್, ನೀವು ತಗೋಬೇಡಿ. ಹಂಗೆ ಆಗ್ತಾ ಇರ್ತದೆ. ಬಟ್ ನಾವು ಫ್ರೆಂಡ್ಸ್, ಕೈ ಕೊಡಲ್ಲ ಅವ್ರು, ಕೈ ಹಿಡಿಯೋದು. ಈಗ ಹೀರೋಯಿನ್ ಜೊತೆ ಇವ್ರು ಇರ್ತಾರೆ, ಸೊ ನೀವ್ ಯಾರು ಸರ್? ನಾನು ಹೀರೋ ಜೊತೆ ಇರ್ತೀರಾ? ಹೀರೋ ಜೊತೆ ಇಲ್ಲ ಸರ್, ಆಕ್ಚುಲಿ ಏನಂತಂದ್ರೆ ಇವ್ರ ಜೊತೆನೆ ಕ್ಯಾರೆಕ್ಟರ್ ನನ್ ಪ್ಲೇ ಆಗೋದು ಜಾಸ್ತಿ. ಇವ್ರು ನನಗೆ ಇಂಥದ್ದು ಮಾಡು ಅಂತ ಕೆಲಸಗಳನ್ನ ಹೇಳ್ತಿರ್ತಾರೆ. ಸೊ ನಾನು ಅದನ್ನ ಮೇಡಮ್ಗೆ ಆ ಒಂದು ಕೆಲಸಗಳ ಮೇಲೆ ಪ್ಲೇ ಆಗ್ತಿರುತ್ತೆ. ನೀವು ಕಿಡ್ನಾಪ್ ಆಗ್ತೀರಾ? ಇಲ್ಲ ಇಲ್ಲ, ನಾನು ಕಿಡ್ನಾಪ್ ಆಗಲ್ಲ, ಇವರೇ ಕಿಡ್ನಾಪರ್. ನಾನು ಕಿಡ್ನಾಪರ್. ನೀವೇ ಕಿಡ್ನಾಪರ್? ಇವ್ರನ್ನು ಕಿಡ್ನಾಪ್ ಮಾಡಿರ್ತೀನಿ ಸರ್ ನಾನು. ಹೌದಾ? ಹೆಂಗೆ ಇದು? ಇವ್ರಿಬ್ರನ್ನ ಅವ್ನ್ ಬಾಟ್ಲು ತಗೊಂಬಂದ್ರು ಬಾ ಅಂತ. ಕಿಡ್ನಾಪ್ ಮಾಡೋದೇ ಬೇಡಲ್ಲ. ಆಕ್ಚುಲಿ ಟ್ವಿಸ್ಟ್ ಇರೋದೇನಂದ್ರೆ ಇವರೇ ಕಾಪು ಅಲ್ವಾ? ಅದು ನಾನೇ ಕಪ್ಪು, ನಾನೇ ಕಪ್ಪು. ಹೌದು, ಅದ ಹೇಳದಲ್ವ ನೀವು? ಕಾಪ್ ಅಂದ್ರೆ ಪೊಲೀಸ್. ಪೊಲೀಸಾ? ಪೊಲೀಸ್ ಅಲ್ಲ, ಅದು ಪೊಲೀಸ್. ಅದೇ ಇವರೇ ಕಪ್ಪು. ಹೌದು, ಒಪ್ಪತ್ತಿದೆ. ಕಪ್ಪನ್ನು ಒಪ್ಪಲ್ಲ ಮತ್ತೆ ಅಲ್ವಣ? ನೋಡಿ, ನೀವೇ ಬಿಟ್ಕೊಟ್ಟು ಕಾಪ್. ಹೌದು, ಅದೇ ನಾನ್ ನಿಮ್ಗೆ ಏನ್ ಮಾಡ್ತಾ ಇದ್ದೆ ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಅರ್ಥ ಆಗ್ತಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ಐಡೆನ್ ಸಿಕ್ ಇಲ್ಲಿ ನಡೀತಿದೆ. ಅವ್ರು ಏನೋ ಹೇಳ್ತಿದ್ದಾರೆ, ಇವ್ರು ನೋಡಿದ್ರೆ ನಾನೇ ಇವ್ರನ್ನ ಕಿಡ್ನಾಪ್ ಮಾಡ್ದಂತಾರೆ, ಇವ್ರು ನೋಡಿದ್ರೆ ಅನ್ನ ಅಂತಾರೆ. ನಾವೆಲ್ಲ ಟ್ವಿಸ್ಟ್ ಮಾಡ್ತಾ ಇದೀವಿ ಇವಾಗ. ಹೌದು, ಕನ್ಫ್ಯೂಷನ್ ಆಗ್ಬೇಕು. ಅಷ್ಟೇ. ಎಲ್ಲಿ ನಡೀತಾ ಇದ್ದಾರೆ? ಇಲ್ಲೇ ನಡೀತಿದೆ. ಅಲ್ಲಿ ಕಳ್ಳ, ಇಲ್ಲಿ ಪೊಲೀಸು, ಕಿಡ್ನಾಪರು, ನಾನ್ ಹೀರೋ ಅಂದ್ರೆ ಹೀರೋನೇ ಅಲ್ಲ ಅಂತಿದ್ದಾರೆ. ಓ ಸೀರಿಯಸ್ಲಿ ನಾನ್ ಕನ್ಫ್ಯೂಷನ್ ಅಂತ. ಈ ರೇಂಜಿ ಕೊಟ್ಲೆ ಕೊಡ್ತಾ ಇದಾರೆ ಇಂಟರ್ವ್ಯೂ ಅಲ್ಲಿ. ಆಕ್ಚುಲಿ ಇದ್ರಲ್ಲಿ ನಂದು ಡಬಲ್ ರೋಲ್. ಇಲ್ಲ, ಇವ್ರಿಗೆ ಇನ್ನೊಬ್ರು ತಂಗಿ ಇರ್ತಾರೆ, ಅದೇ ತಂಗಿ ಬೇರೆ ಅವರು. ತಂಗಿಗೆ ಎಕ್ಸಾಮ್, ಪಾಪ ಸುಮ್ನೆ ತಂಗಿಗೆ ಎಕ್ಸಾಮ್. ಒಳ್ಳೆ ತಂಗಿ, ತಂಗಿಗೆ ಎಕ್ಸಾಮ್ ಚೆನ್ನಾಗಿದ್ದಾರೆ. ಚೆನ್ನಾಗಿ. ಅಲ್ಲಿ ಹೈಡ್ ಅಂಡ್ ಸೀಕ್, ಅಲ್ಲಿ ಹೈಡ್ ಅಂಡ್ ಸೀಕ್ ಹಾಕ್ಬೋದು. ಇಲ್ಲ,
ಅವ್ರ ಡ್ಯಾಡಿ ಜೊತೆ ಬರ್ತಾರೆ. ಅವ್ರ ಡ್ಯಾಡಿ ಹೊಡೆದ್ರೆ ಹೊಡಿತಾರೆ ಪಕ್ಕ. ಅಲ್ಲ ಹೇಳ್ಕೊಡಕ್ ನೀವಿದಿಲ್ಲ ಹೆಂಗೆ ಅವಾಗ ಹೇಳಿದ್ರಲ್ಲ ಹೆಂಗೆ ಹಾಕ್ಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲ ಬೇಡ ಬಿಡಿ, ಸೆಕೆಂಡ್ PUC ಎಕ್ಸಾಂಪಲ್ ಇರ್ತಾರೆ. ಓ ನಾಳೆ ಬೇರೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಬಂದಿಲ್ಲ ಅವ್ರು ಪಾಪ. ತುಂಬಾ ಚಿಕ್ಕವರಾಗ್ಬಿಡ್ತಾರಲ್ಲ. ಬೇಡ ಯಾಕೆ ಬೇಕು ಸುಮ್ನೆ. ಲೀಗಲ್ ಇಶ್ಯೂಸ್ ಆಗ್ಬಿಡುತ್ತೆ. PU ಎಕ್ಸಾಮ್ ಮುಗಿಲಿ ಆಮೇಲೆ ನೋಡೋಣ. ಅಷ್ಟಲ್ಲಿ ಹೈಡ್ ಅಂಡ್ ಸೀಕ್ ಸಿನಿಮಾನು ನಾನು ನೋಡ್ಬಿಡ್ತೀನಿ ಅಲ್ವಾ. ಎಸ್, ಈ ಹಿಂದೆ ಕೂಡ ಒಂದಷ್ಟು ಸಿನಿಮಾಗಳು ಮಾಡಿರ್ತೀರ. ಸೊ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗುತ್ತೆ? ಇಲ್ಲಿ ನಗಿಸ್ತಾ ಇದೀರಾ, ಅಲ್ಲೂ ನಗಿಸ್ತೀರಾ ಹೆಂಗೆ? ಸರ್ ಇಲ್ಲ ಸರ್, ನಾನು ಇದುವರೆಗೂ ಮಾಡ್ಕೊಂಡ್ ಬಂದಿರೋ ಸಿನಿಮಾಗಿಂತ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ. ಅಂದ್ರೆ ನನಗೆ ಬೇರೆಲ್ಲ ಸಿನಿಮಾದಲ್ಲೂ ಸ್ವಲ್ಪ ಏನ್ ಬೇರೆ ತರ ಆಕ್ಟಿಂಗ್ ಇದೆ, ಅಂದ್ರೆ ಕಾಮಿಡಿ ಆಗಿರ್ಬೋದು, ಬೇರೆ ತರದ್ ಇನ್ನೊಂದು ಪ್ಲೇ ಆಗಿರ್ಬೋದು, ಆ ತರದ್ ನಡೀತಿತ್ತು ಸ್ವಲ್ಪ ಸೀರಿಯಸ್. ಬಟ್ ಇದ್ರಲ್ಲಿ ತೀರಾ ಸ್ವಲ್ಪ ವಿಲನ್ ಶೇಡ್ ತರಾನೇ ಇದೆ ಕ್ಯಾರೆಕ್ಟರ್ ನಂದು. ಇದ್ರಲ್ಲಿ ಸ್ವಲ್ಪ ವಿಲನ್ ಇದ್ರಲ್ಲೇ ಬರುತ್ತೆ, ಅಂದ್ರೆ ಇವ್ರು ಎನರ್ಜಿನೆಲ್ಲ ನನಗೆ ಪಾಸ್ ಮಾಡಿರ್ತಾರೆ. ಸೊ ಆ ತರದಲ್ಲಿ ನಾನು ಎಷ್ಟು ಸೀರಿಯಸ್ ಆಗಿ ಮತ್ತೆ ತುಂಬಾ ಸೆಟಲ್ಡ್ ಆಗಿ, ಅಂದ್ರೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ನಾನು ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡಿದೀನಿ. ಅಂದ್ರೆ ಜಾಸ್ತಿ ಓವರ್ ಆಗಿದ್ದು ಅದೇ ಜಸ್ಟ್ ಒಂದು ಲುಕ್ ಅಲ್ಲೇ ಎಲ್ಲಾ ವಿಷಯನೂ ಹೇಳುವಂತ ತುಂಬಾ ಸೆಟಲ್ಡ್ ಆಗಿ ಅದು ಜನರು ಹೇಳ್ಬೇಕು. ಸೆಟಲ್ಡ್ ಯಾವ್ದು ಮೇಡಮ್ ಇಲ್ಲ ಚೇಂಜ್ ಮಾಡ್ಕೊಳ್ಳಿ ಮೇಡಮ್, ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂತ ಇದೀವಿ, ಏನೋ ಸ್ವಲ್ಪ ಮ್ಯಾಚ್ ಆಗಿ ಅಂತ ಅನ್ಬಿಟ್ಟು. ಸೆಟಲ್ಡ್ ಆಕ್ಟಿಂಗ್ ಅದೇ ಮೇಡಮ್ ಸೆಟಲ್ಡ್ ಆಕ್ಟಿಂಗ್ ಮಾಡಿದೀನಿ. ಸೆಟಲ್ಡ್ ಏನಾ ಕರೆಕ್ಟ್ ಹೇಳಿ ಮೇಡಮ್. ಸೆಟಲ್ ಒಂದು ಆಕ್ಟಿಂಗ್ ಮಾಡಿ ಸೆಟಲ್ ಅಲ್ಲ ಕಣೋ, ಸೆಟಲ್ ಶಟಲ್ ಯಾವ್ದೊಂದು ಆಕ್ಟಿಂಗ್ ಹೇಳು ಹೋಗ್ಲತ್ಲಾಗೆ. ಆಕ್ಟಿಂಗ್ ಆಕ್ಟಿಂಗ್ ಮಾಡಿದೀನಿ. ಓಕೆ ಶಟಲ್ ಆಕ್ಟಿಂಗ್ ಮಾಡಿದೀನಿ. ಸರಿ ಬರಲ್ಲ ಬಿಡಿ ಸಾ ಹೋಲಿ. ಆಕ್ಟಿಂಗ್ ಮಾಡಿದೀನಿ ಸರ್, ಆಕ್ಟಿಂಗ್ ಮಾಡಿದೀನಿ ಸರ್. ಅಲ್ಲ ಈ ತರ ಎಲ್ಲ ನಗಾಡಿಲ್ಲ ಅಲ್ಲ ಅಲ್ಲಿ? ಇಲ್ಲ ಸರ್, ಹಿಂಗೆಲ್ಲ ನಗಾಡಿ ಬಹಳ ಸೀರಿಯಸ್ ಆಗಿತ್ತು ಕ್ಯಾರೆಕ್ಟರ್. ಇದು ನೀವು ನಗಾಡೋದು ಹಿಂಗೇನಾ ಸರ್? ಇಲ್ಲ ಹೌದು, ನನಗೆ ಏನಾಗ್ಬಿಡುತ್ತೆ ಅಂದ್ರೆ ನಾರ್ಮಲ್ ಒಂದ್ ಲೆವೆಲ್ ಅಲ್ಲಿ ನಗ್ತಿರ್ತೀನಿ ಸರ್. ಜಾಸ್ತಿ ಪಂಚ್ ಏನಾದ್ರು ಜಾಸ್ತಿ ಇದೆ ಅಂತಂದ್ರೆ ಅವಾಗ ಸ್ವಲ್ಪ ಪಂಚ್ ಮೀನ್ಸ್ ಆ ಪಂಚ್ ಅಲ್ಲ ಸರ್, ಮಾತಿನ ಪಂಚ್ ಬರ್ಬೇಕು. ಇವ್ರು ಹೊಡಿತಾರಲ್ಲ ಅವ್ರು ಹೊಡೆದ್ರು ಅಂದ್ರೆ ಬ್ಲಾಸ್ಟ್ ಬ್ಲಾಸ್ಟ್ ಬೂಸ್ಟ್ ಆಗ್ಬಿಡ್ತೀವಿ ನೋಡಿ. ಆ ಪ್ರತಿಭೆ ನೋಡಿ ಸರ್, ಕಣ್ಣಲ್ಲಿ ನೋಡಿ ಸರ್, ಕಾಣ್ತದೆ ಹಂಗೆ. ಕಲಾ ಸರಸ್ವತಿ ಜಿಗಿತಾ ಇದಾರೆ ಸರ್ ಕಣ್ಣಿಂದ. ರಾತ್ರಿ ಮೇಲೆ ಈ ತರ ಎಲ್ಲ ಮಾಡಿದ್ರೆ ನಗು ಬರಲ್ವಾ? ನಗು ಬರಲ್ವಾ ಈ ತರ ಮಾಡಿದ್ರೆ exam ಬದ್ಕೋದು. ಅದಕ್ಕೆ ಬೆಳಗ್ಗೆವರೆಗೂ ಸಿಗಿ ಮಗುವಿನಿಂದ ಮನಸ್ಸು, ರಾತ್ರಿ ಮೇಲೆ ಸಿಗ್ಬೇಡಿ. ಯಾವ ಫೇಸ್ ಅಲ್ಲಿ ಹಿಂಗ್ ಮಾಡ್ತಿದ್ರಲ್ಲ ನೋಡಿ, ಒಂದ್ಸತಿ ತೋರ್ಸಿ ಒಂದ್ಸತಿ. ಏನೋ ಮಾಡ್ತಿದ್ದೆ ನೆನಪಿರುತ್ತೆ ಮೇಡಮ್. ಇಲ್ಲ ನೀವು ಡೈಲಾಗ್ ಹೇಳಿ, ಅವ್ರು ಮಾಡ್ತಾರೆ. ನೀವು ಡೈಲಾಗ್ ಹೇಳಿ. ಏನಾದ್ರು ಒಂದು ಹೇಳಿ. ನನ್ ತಂಗಿಗೋಸ್ಕರನಾದ್ರು. ಇಲ್ಲ ನೀವು ಸೌಂಡ್ ಬರ್ದೆ ಮೂಗ್ನೆಲ್ಲ ಅಲ್ಲ, ಅವತ್ತು ಸೌಂಡ್ ಇಲ್ಲಿ ಈಗ ಸೌಂಡ್. ನನ್ ತಂಗಿಗೋಸ್ಕರನಾದ್ರು ಅದೇ ಹಲ್ಲೆಲ್ಲ ತೋರ್ಸ್ಕೊಂಡು ಏನೇನೋ ಮಾಡ್ತಿದ್ರು. ತಂಗಿಗೋಸ್ಕರ ಏನು ನನ್ ಬಿಟ್ಕೊಡಲ್ಲ ಇವಾಗ. ಓಕೆ ಮತ್ತೆ ಊಟ. ಇಲ್ಲ ಆಕ್ಚುಲಿ ನೀವು ತುಂಬಾ ಚೆನ್ನಾಗಿ ಮಿಮಿಕ್ ಮಾಡ್ತೀರಾ ಅಂತ ಕೇಳ್ಬೋದು. ಹೌದು ಸೀರಿಯಸ್ಲಿ. ಹೌದು ಸರ್, ಯಾರು ಮಾಡ್ತೀನಿ ಮಿಮಿಕ್ರಿ ನೀವು ಮಾಡಿ, ಬಟ್ ನೀವೇ ನಗಾಡ್ಬೇಡಿ. ಇಲ್ಲ ಸರ್, ಇಲ್ಲ ಸರ್, ಮಿಮಿಕ್ರಿ ಮಾಡ್ತೀನಿ ಸರ್. ಅಂದ್ರೆ ಸ್ವಲ್ಪ ಜನದ ಅಷ್ಟೇ ಮಾಡೋದು. ಮೊದ್ಲು ಮಾಡ್ತಿದ್ದೆ ಜಾಸ್ತಿ, ಈಗ ಅಷ್ಟ ಅಂದ್ರೆ ಯಾಕೆಂದ್ರೆ ಮಿಮಿಕ್ರಿ ಮಾಡ್ತಾ ಮಾಡ್ತಾ ನಮ್ಮತನ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಆಕ್ಟಿಂಗ್ ಅಲ್ಲಿ ಅದು ತುಂಬಾ ಮೈನಸ್ ಆಗ್ಬಿಡುತ್ತೆ. ಅಂದ್ರೆ ನಾವೇನ್ ಆಕ್ಟಿಂಗ್ ಕೆರಿಯರ್ ಅಂತಾನೆ ಚೂಸ್ ಮಾಡ್ತೀವಿ ಅಂತ ಅಂದಾಗ, ನಾವು ಯಾರು ಆಕ್ಟ್ ಮಾಡೋ ಟೈಮಲ್ಲಿ ಅವ್ರು ಆ ತರದ್ದೇನೋ ಒಂದು ಬಾಡಿ ಲ್ಯಾಂಗ್ವೇಜ್ ಆ ತರ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮೇಡಮ್ ಏನೋ ತಪ್ಪು ಹೇಳಿದ್ನ, ಲ್ಯಾಂಗ್ವೇಜ್ ಕರೆಕ್ಟ್ ಅಲ್ವಾ? ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಮಿಸ್ ಆಗ್ಬಿಡುತ್ತೆ ಸರ್. ಸೊ ಒಂದೇ ಟ್ರೈ ಮಾಡ್ಬೋದಾ ನಿಮ್ಮ? ತುಂಬಾ ಚೆನ್ನಾಗಿ ಒಂದು ಅಂದ್ರೆ ಯಾವುದು ಒಂದು 48 ಜನರದ್ದು ಮಾಡ್ತಿದ್ದ ನಾನು. ಇವ್ರದ್ದು ಮಾಡಿದ್ರಲ್ಲ, ಯಾರು ಜಮೀರ್ ಅಹಮದ್ ಸರ್ ಅವ್ರದ್ದು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಆಯ್ತು ಸಬ್ ಚೂಸಾ 5 ಅನ್ಸಿಕ್ ಮಾಡಿರೋದು. ಆಯ್ತು ಸಬ್ ಚೂಯೋ ಸೂಪರ್ ಬದಿ ಸಾಗವರ ಸೂಪರ್. ನಿತ್ಯಾನಂದ ಅವ್ರದ್ದು ಮಾಡ್ತಿದ್ದೆ. ಇಟ್ಸ್ ನಾಟ್ ಅನ್ ಈಸಿ, ಇಟ್ಸ್ ಕ್ಯಾನ್ ಬಿ ಅ ಸೈಲೆಂಟ್ ವರ್ಲ್ಡ್, ಇಟ್ಸ್ ಟೋಟಲಿ ಫ್ರೀ. ಇದೀರಾ ಬನ್ನಿ ನಮ್ಮ ಆಶ್ರಮಕ್ಕೆ ಮಾಡ್ತಿದ್ದೆ. ಈಗ ದೂರದವ್ರ ಆಶ್ರಮ, ಈಗ ಹಿಂಗ್ ಹೋಗಿ ಬರಕ್ಕಾಗಲ್ಲ. ಸಿಸ್ಟಮ್ ಆಶ್ರಮಕ್ಕೆ ಖಜಾಂಜಿನೇ ಅವರು ಸರ್. ಹೌದಾ? ಈಗ ನಾವು ದ್ವೀಪದಲ್ಲಿ ಓಪನ್ ಬೇರೆ ಇನ್ಯಾರ್ದು ಫನಿ ಫನಿ ಅದ್ರ ಫನಿ. ಶಂಭುಲಿಂಗೈ ನಮಸ್ಕಾರ ಕಂಡ್ರಪ್ಪ. ಇಲ್ಲಿ ಬಂದಿರುವಂತ ಹೈಡ್ ಅಂಡ್ ಸೀಕ್ ಚಿತ್ರಕ್ಕೆ ಒಳ್ಳೇದಾಗ್ಲಿ. ಇದೇ ಮಾರ್ಚ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಯ್ತೈತಿ. ಯಾರು ಪೈರೇಸಿ ಗಿರೇಸಿ ನೋಡ್ಕೊಂಡು ಬರ್ದೇನೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬಿಡಿ. ಸೂಪರ್ ಸೂಪರ್. ಇನ್ಯಾರ್ದು ಮಾಡ್ತಿದ್ದೆ. ಸುಂದರ ನಟನ ವಿಶಾಲದೆ ಬಂದರೆ ತೊಂದರೆ ಎಂದವ ಮುಂಕು ಬುದ್ಧಿಯ ಮಾನವ. ಇವತ್ತು ನಿನ್ನ ಅಂಗಾರಕನ 11ನೇ ದಿನದ ತಿಥಿ.
ನಾನಿದ್ದೀನಿ ಎಜಾ ಮಾಡ್ಬಿಡಿ. ತಿಥಿಗ್ ನಾನ್ ಬರ್ತೀನಿ. ನೀನ್ ಕಾಣ್ತಾನೆ ಇಲ್ಲ ನನಗೆ. ತಿಥಿದೆ ಅಂತ ಒಂದು ಯಾರ್ದು ಊಟ ಇದೆ, ಹೋಗೋಣ ಬನ್ನಿ. ಊಟ ನಾನಿದ್ದೀನಿ ಅಂದ್ರು ನನಗೆ ನೀವ್ ಕಾಣ್ತಾನೆ ಇಲ್ಲ. ಅದೇ ಪದೇ ಹರ್ಟ್ ಮಾಡ್ತಿದ್ದೀರಿ, ಬೆಳಿಗ್ಗೆ ನೋಡ್ತಿದ್ದೀನಿ ಹರ್ಟ್ ಮಾಡ್ತಿದ್ದೀರಾ, ಪರವಾಗಿಲ್ಲ ಇರಲಿ. ಹಿಂದ್ಗಡೆ ಸ್ಕ್ರೀನ್ ಆದ್ರೂ ನಾವು ಚೇಂಜ್ ಮಾಡಿಸ್ಬೇಕಾಗಿತ್ತು, ಇಲ್ಲ ನಿಮ್ ಟಿ ಶರ್ಟ್ ಆದ್ರೂ ಚೇಂಜ್ ಮಾಡಿಸ್ಬೇಕಾಗಿತ್ತು. ಸುಮ್ನೆ ನೀನ್ ನಿಜನೇ ಹೇಳಿದ್ದು, ಈಗ ಸುಮ್ನೆ ಅಂತ ಜೋಕ್ಸ್ ಅಷ್ಟೇ, ಆಲ್ ಇನ್ ಗುಡ್ ಹ್ಯೂಮರ್. ಆಮೇಲೆ ಅದನ್ನು ತಗೊಂಡ್ಬಿಟ್ಟು ನಮ್ ರೋಲ್ ಇಲ್ಲಿ ಮಾಡ್ಬಿಡ್ತಾರೆ, ಬೇಡ. ಆಮೇಲೆ ಇನ್ನೊಂದು ಇಂಗ್ಲಿಷ್ ನನ್ಗೆ ಅಷ್ಟಾಗಿ ಅದೇ ಮೇಡಮ್ ಹೇಳ್ಕೊಡ್ತಾರೆ ಸರ್, ಅಷ್ಟು ಬರಲ್ಲ ಸರ್ ನನಗೆ. ಬಟ್ ಆದ್ರೂ ಅದು ಆಕ್ಸೆಂಟ್ ಚೆನ್ನಾಗಿ ಹಿಡಿತೀನಿ. ಅಂದ್ರೆ ಈಗ ನೋಡಿ, that's why I'm telling you tonight prayer can be assigned to our totally account is in very beautiful can be the Lord of the Jews speak on the Pasian spanting people why he Sanskrit word. I want to more something different. Well, I want a different one. I want something for a different little bit. I want yes. ಯಾವ್ದಿದು? ಸುರೇಶ್ ಏನಂದ್ರು? ಅದೇ ತಿಥಿಗ್ ಜನ ಕಡಿಮೆ ಮಧ್ಯಾಹ್ನ ಊಟ ತುಂಬಾ ಜನ ಮಾಡಿದೀನಿ, ಎಲ್ರು ಬಂದು ಊಟ ಮಾಡಿ ಹಿಂಗಿದ್ರೆ ಉಳಿತದೆ. ಅದನ್ನಂದ್ರು ಬೇರೆ ನನ್ಗೆ ಇಂಗ್ಲಿಷ್ ಅರ್ಥ ಆಗುತ್ತೆ, ನಿಮ್ಗೆ ಕಷ್ಟ ಇಲ್ಲ ಸರ್, ನಾನ್ ಮಾಡಿದ್ ನನಗೆ ಅರ್ಥ ಆಗಿಲ್ಲ. ಅದಕ್ಕೆ ಸ್ಟೋರಿ ಮಾಡಿಸ್ತಾ ಇದಾರೆ, ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿಸಿದ್ವಿ ಅವ್ರ ಕೈಯಲ್ಲಿ. ಅದಕ್ಕೆ ನಾ ಕರೆದಿದ್ದು ತಿಥಿಗೆ. ಸರ್ ಇಲ್ಲ ಸರ್, ಆಕ್ಚುಲಿ ತಿಥಿ ಆಗ್ತಿರೋದೇ ಒಂದು ಸರ್. ಬಟ್ ಆಕ್ಚುಲಿ ತುಂಬಾ request ಚೆನ್ನಾಗಿ ಮಾಡ್ಕೊಂಡು. ಮಿಮಿಕ್ ಮಾಡ್ತಾರೆ. ವೆರಿ ಗುಡ್. ನೋ ಎಲ್ಲ ಮಾಡ್ತಿರಲ್ಲ ಈಗ